ನಮಸ್ಕಾರ ವೀಕ್ಷಕರೇ, ನಾನು ಲೀಲಾ ಮಣ್ಣಾಲ. ಈಗ ನಿಮ್ಮೊಡನೆ ಒಂದು ಅದ್ಭುತ ರೋಮಾಂಚಕಾರಿ ಚಾರಣದ ಅನುಭವವನ್ನು ಹಂಚಿಕೊಳ್ಳಲಿದ್ದೇನೆ. ಇದು ಹಿಡ್ಲುಮನೆ ಜಲಪಾತದೊಂದಿಗೆ ನಾವು ಮಾಡಿದ ಚಾರಣ. ಇದು ಇಲ್ಲಿ ನೋಡಿ, ಮೊದಲಿಗೆ ಒರಟಾದ ಒದ್ದೆ ಮಣ್ಣಿನ ಮಾರ್ಗದಲ್ಲಿ ಜೀಪಿನಲ್ಲಿ ಪಯಣಿಸುತ್ತಾ ಇದ್ದೇವೆ. ಸುಮಾರು 40 ನಿಮಿಷಗಳ ಮಾರ್ಗವಿದು. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಕೊಡಚಾದ್ರಿ ಬೆಟ್ಟಗಳ ತಪ್ಪಲಿನಿಂದ ಆರಂಭವಾಗುತ್ತದೆ ನಮ್ಮ ಚಾರಣ. ಇದು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ. ನೋಡಿ, ಇಲ್ಲಿಯವರೆಗೆ ನಾವು ಜೀಪಿನಲ್ಲಿ ಬಂದಿದ್ದೇವೆ. ಇಲ್ಲಿಂದ ಮುಂದೆ ಕಾಲ್ನಡಿಗೆ ಟಿಕೆಟ್ ಖರೀದಿಸಿದ ನಂತರ ನಮ್ಮ ನಡಿಗೆ ಆರಂಭವಾಗಿದೆ. ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರೂ ಜುಳು ಜುಳು ಹರಿಯುವ ನೀರು, ಹಸಿರು ಹಸಿರಾದ ತೆಂಗು ಕಂಗಿನ ತೋಟ, ಎತ್ತರೆತ್ತರ ಬೆಟ್ಟಗಳು. ಆಹಾ, ಎಷ್ಟೊಂದು ಸುಂದರವಾದ ನೋಟ! ಇಲ್ಲಿ ನಡೆಯುವುದೇ ಆನಂದ, ಅಮಿತಾನಂದ. ಆದರೆ ಎಚ್ಚರ, ಮುಂದೆ ಇವೆ ಜಾರುವ ನೆಲ, ಬಂಡೆಗಳು ಮತ್ತು ಗೊತ್ತೇ ಆಗದಂತೆ ಕಚ್ಚಿ ನೆತ್ತರು ಹೀರುವ ಜಿಗಣಿಗಳು. ನೀವು ನಮ್ಮೊಂದಿಗೆ ಬಂದು ಅವನ್ನೆಲ್ಲ ನೀವು ಕೂಡ ಕಣ್ಣಾರೆ ಕಾಣಬಹುದು. ಈಗ ನನ್ನ ವಿವರಣೆ ಮುಗಿಸಿಬಿಡ್ತೇನೆ. ಆಮೇಲೆ ಮೌನವಾಗಿ ಜುಳು ಜುಳು ಹರಿಯುವ ನೀರಿನೊಂದಿಗೆ ನಮ್ಮ ಚಾರಣವನ್ನು ಮುಂದುವರಿಸೋಣ. ಆದರೆ ಕೊನೆಯವರೆಗೂ ನೀವು ನೋಡಲೇಬೇಕು. ಈ ಹಿಡ್ಲುಮನೆ ಜಲಪಾತ 6 ಹಂತಗಳಲ್ಲಿ ಹರಿಯುತ್ತವೆ. ಸುಮಾರು 50-70 ಅಡಿ ಎತ್ತರವಿದ್ದರೂ ಆ ಎತ್ತರ ಒಂದೇ ನೋಟದಲ್ಲಿ ನಮ್ಮ ಕಣ್ಣಿಗೆ ಕಾಣಸಿಕ್ಕುವುದಿಲ್ಲ. ಒಂದೊಂದಾಗಿ ಹಂತವನ್ನು ಏರುತ್ತಾ ಹೋಗಬೇಕು. ಹಾಗಂತ ಎಲ್ಲ ಹಂತಗಳನ್ನು ಮುಗಿಸುವುದಕ್ಕೆ ನಮಗೂ ಸಾಧ್ಯವಾಗಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಏರಿ ನಮ್ಮ ಮನಸ್ಸನ್ನು ತಣಿಸಿಕೊಂಡಿದ್ದೇವೆ. ಹಾಗೆಯೇ ಕಾಲುಗಳನ್ನು ದಣಿಸಿಕೊಂಡಿದ್ದೇವೆ, ಜಿಗಣಿಗಳಿಂದ ಕಡಿಸಿಕೊಂಡಿದ್ದೂ ಇದೆ. ಆದರೆ ಅವೆಲ್ಲವೂ ನಗಣ್ಯ. ನಮ್ಮ ಸಾಹಸದ ಚಾರಣದಲ್ಲಿ ನಮಗಾದ ಸಂತೋಷ ಇದೆಯಲ್ಲ, ಆ ಸಂತೋಷದ ಎದುರಿನಲ್ಲಿ ಆ ದಣಿವೆಲ್ಲ ಮಾಯವಾಗಿದೆ. ಬೆಳಿಗ್ಗೆ 9 ಗಂಟೆಗೆ ಪ್ಯಾರಡೈಸ್ ವೈಲ್ಡ್ ಹಿಲ್ಸ್ ರೆಸಾರ್ಟಿನಿಂದ ಉಪಹಾರ ಮುಗಿಸಿ ಹೊರಟ ನಾವು ಈಗ ಜಲಪಾತದ ಬುಡವನ್ನು ತಲುಪಿದ್ದೇವೆ. ಇನ್ನೇನು ಮೇಲೆ ಬಂಡೆಗಳನ್ನು ಏರುತ್ತಾ ನಮ್ಮ ನಡಿಗೆಯನ್ನು ಮುಂದುವರಿಸುತ್ತೇವೆ. ಕಾಲ ಕೆಳಗಿನ ಕಲ್ಲುಗಳು ಅಲುಗಾಡುತ್ತಿವೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಕಾಲಡಿ ಮಗುಚುವ ಸಂಭವ. ಅಬ್ಬಾ, ಎಂಥ ಭಯಂಕರ ಕಾಡು ಇದು! ಕಾಡನ್ನು ದಾಟಿಕೊಂಡು ಕೆಳಗಿಳಿದ ಸೂರ್ಯನಿಗಾದರೂ ಈ ನೀರಿನ ಮೀನುಗಳೊಡನೆ ಆಟವಾಡುವ ತವಕ. ಅದನ್ನು ನೋಡ್ತಾ ಇಲ್ಲಿ ನಿಲ್ಲಲು ನಮಗೆ ಈಗ ಸಮಯ ಇಲ್ಲ. ಕಾಡಿನ ಮೌನವನ್ನು ಭೇದಿಸಿ ಧುಮ್ಮಿಕ್ಕುತ್ತಾ ಇದೆ ಹಿಡ್ಲುಮನೆ ಜಲಪಾತ. ಈಗಲೇ ಇಷ್ಟು ಜೋರು, ಇನ್ನು ಮಳೆಗಾಲದಲ್ಲಿ ಹೇಗಿರಬಹುದು? ಇಲ್ಲಿ ಹೀಗೆ ಬಾ ಇಲ್ಲೇ. ಮುಂದೆ ಬಾ, ಕೆಳ ಹೋಗು, ಸ್ಟ್ರೇಟ್ ಹೋಗು. ಇಲ್ಲಿ ಹತ್ತು, ಇಲ್ಲಿ ಹತ್ತು ಬಾ. ನಡ, ಎಂತ ಮಾಡಿದೆ? ಬಾ, ಅಲ್ಲೇ ಹತ್ತು. ಕೈ ಹಿಡ್ಕೊಳಕ್ ಹೌತು. ಹತ್ತು. ಹತ್ತು. ಹೀಗೆ ಬಂದಿಲ್ಲಿ ಮೇಲೆ ಹತ್ತು.
ಓ ಇಲ್ಲೇ ಮೇಲೆ ಹೋಗು, ಹೋಗಲ್ಲೇ ಮೇಲೆ. ಅಬ್ಬಾ, ನಿಜಕ್ಕೂ ಇದು ಭಯಂಕರ ಸಾಹಸದ ಚಾರಣ. ಯಾಕೆ ಗೊತ್ತಾ, ಇಲ್ಲಿ ನೀವು ಬಂಡೆಗಳನ್ನು ನೋಡ್ತಿದ್ದೀರಲ್ಲ, ತುಂಬ ಜಾರ್ತಾ ಇವೆ. ಹಾಗೆ ಈ ನಾವು ನಡೀತಾ ಇದ್ದೀವಲ್ಲ, ಈ ದಾರಿಯಲ್ಲಿ ಅಡ್ಡಕ್ಕೆ ಮರದ ಬೇರುಗಳಿವೆ. ಏನಾದರೂ ನಾವು ಎಡವಿದೆಯೋ, ನೋಡ್ತಾ ಇದ್ದೀರಲ್ಲ ಎಡಗಡೆಯಲ್ಲಿ ಏನಿದೆ ಅಂತ. ರುದ್ರ ಭಯಂಕರವಾಗಿ ಸದ್ದು ಮಾಡ್ತಾ ಕೆಳಗೆ ಇಳಿತಾ ಇದೆ ಈ ಜಲಪಾತ, ಹಿಡ್ಲುಮನೆ ಜಲಪಾತ. ಹಾಗಾಗಿ ಸಾವಧಾನವಾಗಿ, ಬಹಳ ಎಚ್ಚರದಿಂದ ನಾವು ನಮ್ಮ ನಡಿಗೆಯನ್ನು, ನಮ್ಮ ಹೆಜ್ಜೆಯನ್ನು ಮುಂದಕ್ಕೆ ಇಡಬೇಕಾಗ್ತದೆ. ಹೌದು, ನೋಡ್ತಾ ಇದ್ದೀರಲ್ಲ, ಮೆಲ್ಲಗೆ ಎಚ್ಚರದಿಂದಲೇ ನಾವು ನಡೀತಾ ಇರುವಂಥದ್ದು. ಹೊಂತಿತ್ತ ನನಗೆ, ಇಲ್ಲಿಂದಾಗೆ ಬಾಯಿರ. ಹತ್ತಡ ಇರ, ಹತ್ತಡ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಷ್ಟೊಂದು ಕಡಿದಾಗಿದೆ ಈ ಹಿಡ್ಲುಮನೆ ಜಲಪಾತದ ಮಾರ್ಗ. ಅಂದಹಾಗೆ ಇದೇ ಮಾರ್ಗವಾಗಿ ನಮ್ಮ ಚಾರಣವನ್ನು ಮುಂದುವರಿಸುತ್ತಾ ನಾವು ಕೊಡಚಾದ್ರಿಯ ತುದಿಗೆ ಕೂಡ ತಲುಪಬಹುದಂತೆ. ಆದರೆ ನಾವು ಮಾತ್ರ ಅನ್ಯ ಮಾರ್ಗದ ಮೂಲಕ ಕೊಡಚಾದ್ರಿ ಚಾರಣವನ್ನು ಮುಗಿಸಿದ್ದೇವೆ. ನೀವು ಆ ವಿಡಿಯೋವನ್ನು ನೋಡಿರಬಹುದು ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ದೂರ ನಮ್ಮ ಚಾರಣ ಮುಂದುವರಿಯಲಿದೆ. ಹಾಗೆಯೇ ನಮ್ಮ ಜೊತೆ ನೀವು ಇದ್ದೀರಲ್ಲ. ಈ ಹಿಡ್ಲುಮನೆ ಜಲಪಾತದ ಚಾರಣಕ್ಕೆ ಪ್ರಶಸ್ತವಾದ ಸಮಯ ಅಂದರೆ ಸೆಪ್ಟೆಂಬರ್ ತಿಂಗಳಿನಿಂದ ಫೆಬ್ರವರಿ ಅಂತ ಹೇಳ್ಬೋದು. ನಾವು ಅಕ್ಟೋಬರ್ ತಿಂಗಳಿನಲ್ಲಿ ಬಂದಿದ್ದೇವೆ.
ಈಗಲೇ ಕೆಲವೊಮ್ಮೆ ಮಳೆ ಮತ್ತು ಜಾರುವ ಬಂಡೆಗಳು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬರುವುದು ಸ್ವಲ್ಪ ಕಷ್ಟವೇ ಅಲ್ವಾ. ಎಂಥ ದಟ್ಟವಾದ ಕಾಡು ಇದೆ ಗೊತ್ತಾ ಇಲ್ಲಿ. ಮತ್ತು ಇದು ವನ್ಯಜೀವಿಗಳ ಅಭಯಾರಣ್ಯ ಕೂಡ. ನಮಗೆ ಕಾಣಲಿಕ್ಕೆ ಸಿಕ್ಕಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ.